ಆಗಬೇಕು, ಸ್ಕೂಲ್ ಮೇಸ್ಟರ್ ಆಗಬೇಕು, ಸಂಗೀತಗಾರನಾಗಬೇಕು, ಕಲಾವಿದನಾಗಬೇಕು, ಆಗಿರ್ಬೇಕು, ಈಗಿರ್ಬೇಕು ಅನ್ನೋ ಚಿಂತೆ ವಿದ್ಯಾಭ್ಯಾಸ ಅನ್ನೋ ಸಮಯದಲ್ಲಿ ಬರುತ್ತೆ. ಈ ವಿದ್ಯಾಭ್ಯಾಸ ಮುಗಿಯುವಷ್ಟಲ್ಲ ಮಾನವನಿಗೆ 18-20 ವರ್ಷಗಳು ತುಂಬೋಗಿರುತ್ತೆ. ಒಳ್ಳೆ ಪ್ರಾಯದ ವಯಸ್ಸು, ನೆಲ ಗುದ್ದಿ ನೀರು ತೆಗೆದು ಬಿಡ್ತೀನಿ ಅನ್ನೋ ಸಮಯ, ಬಡ್ಡಿಗ ನೀರ್ ಬರಲ್ದು, ಒಳ್ಳೆ ಪ್ರಾಯ. ಆ ಪ್ರಾಯದಲ್ಲಿ ಬರ್ತಕ್ಕಂಥ ಚಿಂತೆ ಯಾವ್ದಪ್ಪ ಅಂದ್ರೆ ಮದುವೆ ಎಂಬತಕ್ಕಂತ ಚಿಂತೆ. ನೋಡಿ, ಆ ಮದುವೆ ಅನ್ನೋದು ಪಾಪ ಗಂಡ ಐಕ್ಕಳಿಗ ಬಹಳ ಹಿಂಸೆ ಆಗ್ಬಿಟ್ಟದ ಈಗ. ಹೌದು, ಯಾಕಂದ್ರೆ ಒಂದೊಂದು ಊರ್ಲಿ 100, 150, 200 ಜನಕ್ಕಂಟು ಅವ್ರೆ. ಬಸವ ಕಲ್ಯಾಣವಾಗುತ್ತೆ ಇವತ್ತು, ಸುಮಾರು ಜನಕ್ಕೆ ಕಲ್ಯಾಣ ಆಗ್ಲಿ ಇವತ್ತು. ಅಂದ್ರೆ ಈ ಒಂದು ಪುಣ್ಯ ಕಾರ್ಯಕ್ರಮದಿಂದ ಸುಮಾರು ಜನಕ್ಕೆ ಒಳ್ಳೇದಾಗ್ಲಿ. ಈ ಮದುವೆ ಮಾಡ್ಕೊಳ್ಳೋದವ್ರು ಕೇಳ್ತಾರೆ, ಏನ್ ಸ್ವಾಮಿ ಶಿವಕುಮಾರ ಶಾಸ್ತ್ರಿಗಳೇ, ಫಸ್ಟ್ ಕ್ಲಾಸ್ಗರು ಹುಡುಗಿ ದಾರಿ ಎರಿತಾರೆ, ಕತ್ತಿಗೆ ಕೈಗೆ ಚಿನ್ನ ಮಾಡಿಸ್ತಾರೆ, ನೆಂಟ್ರಿಸ್ಟ್ಗಳು ಬರ್ತಾರೆ, ಮುಯಿ ಮಡಗ್ತಾರೆ, ಅಳಿಗುಳಿ ಕರೀತಾರೆ, ಹೊಸಬಟ್ಟೆ ಹೊಲಿಸ್ತಾರೆ, ಸ್ಕೂಟರ್ ತಕೊಡ್ತಾರೆ, ಮದುವೆ ಅನ್ನೋದು ಒಂದು ಖುಷಿ ಅಲ್ವಾ ಅಂತಾರೆ ಯಾರು ಮಾಡ್ಕೊಳ್ಳೋದವ್ರು. ನಿಮ್ಗೆ ಅಷ್ಟೊಂದು ಅನುಮಾನ ಆದ್ರ ಪಕ್ಕದಲ್ಲಿ ಮಾಡ್ಕೊಂಡಿರೋರ್ನ ಕೇಳಿ. ಇದು 2 ಮಕ್ಕಳಾದ ಮೇಲೆ ಬರುತ್ತಂತ ನಾನು ಯಾಕಯ್ಯ ಸಂಸಾರ ಕಟ್ಕೊಂಡೆ, ಈ ಮಕ್ಕಳು ಸಾಕು, ಹೆಂಡತಿನೂ ಸಾಕು, ಈ ಸಂಸಾರ ಮಾಡಿದವನು ಯಾರಯ್ಯ? ಸಂಸಾರ ಮಾಡಿದವನು ಬೈಯೋದು ಯಾವಾಗ? ಸಂಸಾರದಲ್ಲಿ ತಾಪತ್ರಯ ಹುಟ್ಟಿದಾಗ. ಮದುವೆ ಮಾಡ್ಕೊಳಗೆ ಯಾರು ಬೇಡ ಅನ್ನಲ್ಲ. 80 ವರ್ಷ ತುಂಬಿಗಿರೋ ತಾತಪ್ಪನ ಕೇಳಿ, ತಾತ ಮದುವೆ ಮಾಡ್ಕತೀಯ ಅಂದ್ರೆ ನನಗೆ ಯಾರ ಕುಸು ಈಗ ಹೆಣ್ಣು ಕೊಡೋರು ಅಂತಾನೆ. ಹೆಣ್ಣು ಕೊಟ್ರೆ ಈಗಲೂ ಆಯ್ತೀನಿ ಅಂತ ಅವನಿಷ್ಟ, ಅವ್ರ ಪ್ರಾಣಗೂ ಬೇಡ ಅಂತ ಹೇಳಲ್ಲ. ಮದುವೆ ಆದ ಮೇಲೆ ಕೆಲವರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ, ಮಕ್ಕಳಾದ್ರೆ ಉತ್ತಮರಾದ ಮಕ್ಕಳು ಹುಟ್ಲಿಲ್ವಲ್ಲ ಅನ್ನೋ ಚಿಂತೆ, ಬಡತನ ಬಂದರೆ ಚಿಂತೆ, ಸಿರಿತನ ಬಂದರೆ ಚಿಂತೆ, ಕಾಯಿಲೆ ಬಂದರೆ ಚಿಂತೆ, ಶರೀರ ಮುಪ್ಪು ಕೊಡುವ ಸಮಯ ಬಂದರೆ ಚಿಂತೆ, ಬಾಳದ್ರ ಚಿಂತೆ, ಬದುಕದ್ರ ಚಿಂತೆ. ಈ ಸರ್ವ ಚಿಂತೆಗಳನ್ನ ಪರಮಾತ್ಮ ಯಾರು ಕೊಟ್ಟಿದ್ದಾನೆ? ನಮಗೆಲ್ಲರಿಗೂ ಕೊಟ್ಟಿದ್ದಾನೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುದಿಗೆ ಭಾನುವಿನ ಉದಯದ ಚಿಂತೆ, ಭ್ರಮರಕ್ಕೆ ಪರಿಮಳದ ಭಂಡುಂಬ ಚಿಂತೆ, ನಮಗೆ ನಮ್ಮ ಕೂಡಲ ಸಂಗಮ ದೇವನ ಚಿಂತೆ. ಯಾರ ಚಿಂತೆ? ಭಗವಂತನ ಚಿಂತೆ ನಮಗೆಲ್ಲೂ ಇದ್ರೆ ಈ 100 ಸಣ್ಣ ಪುಟ್ಟ ಚಿಂತೆಗಳು, ಈ ಮದುವೆ, ಕಂಕಣ ಬಲ ಇವೆಲ್ಲ ತಾನಾಗೆ ಬರುತ್ತಂತೆ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಮದುವೆ ಆಗದೆ ಇರ್ತಕ್ಕಂಥ ಯುವಕರೆಲ್ಲರೂ ಕೂಡ ಕೊನೆ ತನಕ ಕುಳಿತು ಇವತ್ತು ಬಸವ ಕಲ್ಯಾಣ ಕಥೆಯನ್ನು ಕೇಳೋಣ. ನಿಮ್ಮೆಲ್ಲರಿಗೂ ಕಲ್ಯಾಣ ಪ್ರಾಪ್ತಿ ಆಗ್ಲಿ. ಮೊದಲು 1,001 ರೂಪಾಯಿ ತಪ್ಪು ಕಾಣ್ಕ ಕಟ್ಟಿ ನಮ್ಗೆ, ಯಾಕಂದ್ರೆ ಭಗವಂತನಲ್ಲಿ ಬೇಡ್ಕೋಬೇಕಲ್ಲ. ಈ ವರ್ಷ ಹಾಗೆ ಆಯ್ತದ. ಅದರಿಂದ ಇಂತಹ ಒಂದು ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ಎಲ್ಲಿ? ನಮ್ಮ ಕಸುವನಹಳ್ಳಿ ಗ್ರಾಮ, ನಂಜನಗೂಡು ತಾಲೂಕಿನಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ಪುಣ್ಯ ಶರಣರ ಗ್ರಾಮ ಎಂಬುದಾಗಿ ಆವತ್ತಿನ ಕಾಲದಿಂದ ಹೆಸರು ಪಡ್ಕೊಂಡಿರ್ತಕ್ಕಂಥ, ಅದಕ್ಕೆ ಇವತ್ತು ಈ ಸಹಸ್ರ ಸಂಖ್ಯೆಯಲ್ಲಿ ಹರಿದು ಬಂದಿರತಕ್ಕಂಥ ಭಕ್ತ ಸಾಗರವೇ ಇವತ್ತು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಒಂದು ಬಹಳ ಪವಿತ್ರವಾದಂತ ಶಕ್ತಿ ಈ ಗ್ರಾಮದಲ್ಲಿ ಕಾಣ್ತಾ ಇದೆ. ನೋಡಿ, ಅಚ್ಚುಕಟ್ಟಾಗಿರ್ತಕ್ಕಂಥ ಊಟದ ವ್ಯವಸ್ಥೆ, ಭಕ್ತಾದಿಗಳಿಗೆಲ್ಲ ಪವಿತ್ರವಾಗಿರ್ತಕ್ಕಂಥ ಬಂದಂತವರಿಗೆ ಆದ್ಯತೆಯನ್ನು ನೀಡಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸುರಬೇಂದ್ರಣ್ಣ ಮತ್ತು ಸ್ವಾಮಣ್ಣವರ ತಂಡದವರು ಬಹಳ ಓಡಾಡಿಕೊಂಡು, ಒಂದು ಚಪ್ಪಾಳೆ ಹೊಡೀರಿ, ಬಹಳ ಓಡಾಡಿಕೊಂಡು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳ ಶಕ್ತಿಯನ್ನ, ಸ್ಫೂರ್ತಿಯನ್ನ ಜೊತೆಗಾರರಿಗೆಲ್ಲರಿಗೂ ಕೂಡ ತುಂಬಿ ಈ ಕಾರ್ಯಕ್ರಮ ಇಷ್ಟೊಂದು ಸಾಕಾರವಾಗಿ ನಡೆಯೋದಕ್ಕೆ ಅವರ ಒಂದು ಶಕ್ತಿ ಬಹಳ ಹೆಚ್ಚಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತನುಮನ ಧನಗಳನ್ನ ಪರಮಾತ್ಮನಿಗೆ ಸಮರ್ಪಿಸುವುದರ ಜೊತೆಗೆ ಇಡೀ ಊರೆಲ್ಲ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ ರವಿ ಸೌಂಡ್ ಸಿಸ್ಟಮ್ ಮೈಸೂರು ನಂಜನಗೂಡು ಅವರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಧ್ವನಿ ಬೆಳಕಿನ ವ್ಯವಸ್ಥೆಯಿಂದ ಎಲ್ಲಾ ಕಾರ್ಯಕ್ರಮಗಳು ಕೂಡ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಾಗ್ತಾ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ತಾವೆಲ್ಲರೂ ಕೂಡ ನೋಡಿ, ಕೆಂಪಟವಲ್ ಹಾಕೊಂಡು ಎಲ್ಲರೂ ಕೂಡ ಬಡಿಸೋದ್ರಿಂದ ಹಿಡಿದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಓಡಾಡ್ತೇವೆ. ನಿಮ್ಮೆಲ್ಲರಿಗೂ ಆ ಬಸವೇಶ್ವರರು ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ. ಇದು ಒಂದೇ ನೋಡಿ ನಾವು ಮಾಡ್ತಕ್ಕಂಥ ಒಂದು ಪುಣ್ಯ, ಒಂದು ಒಳ್ಳೆಯ ಕೆಲಸ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೆ, ನಿನ್ನಿಂದ ಒಳ್ಳೇದು ಮಾಡಕ್ಕಾಗದಿದ್ರು ಕೂಡ ಒಳ್ಳೇದು ಮಾಡೋರಿಗೆ ತೊಂದರೆ ಕೊಡಬೇಡ, ನೀನು ಅವ್ರ ಜೊತೆಗೆ ಸೇರ್ಕೋ, ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋದಂತೆ ನಿನಗೂ ಪುಣ್ಯವನ್ನ ಪರಮಾತ್ಮ ಕರುಣಿಸ್ತಾನೆ. ಅದಕ್ಕೆ ಈ ಒಳ್ಳೇದು ಮಾಡ್ತಾ ಇದಾರಲ್ಲ, ಇವ್ರ ಜೊತೆಗೆ ನಾವು ಸೇರ್ಕೊಂಡ್ರೆ ಖಂಡಿತ ನಮಗೂ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಜಾನಪದ ಸಾಹಿತಿಗಳು ತಿಳಿದಂತ ಜ್ಞಾನಿಗಳು ಬರೆದಿದ್ದಾರೆ. ಮಾನವ ಯಾವುದೇನದಲ್ಲ, ಪರಮಾತ್ಮನ ಭಕ್ತಿ ಒಂದೇನದು ಎಂಬತಕ್ಕಂಥದ್ದನ್ನ ಆಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. अगले बड़दाते आके बड़दाते माया में की संसारा ने भोगरे मन्ना मोची मन्ना मोची भोगरे मन्ना मोची मन्ना मोची याके बड़दाते माया में की संसारा ने
ಗರಳೆ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಸತ್ತಾಗ ಬರುವರು ತಮ್ಮ ಉಳಿದನಗ ನೀನು ಸತ್ತಾಗ ಬರುವರು ತಮ್ಮ ಉಳಿದನಗ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬೆಳೆದಾಡ್ತಿರ್ತಮ್ಮ ಯಾಕೆ ಬೆಳೆದಾಡ್ತಿರ್ತಮ್ಮ ಮಾಯಾ ನೆತ್ತಿ ಸಂಸಾರ ನೆತ್ತಿ ನೀನು ಗಡಲೆ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಮಾಡು ಬೆಳಕೋ ತನಕ ಇಬ್ಬರೇನೋ ತನಕ ಸತ್ತಾಗ ಬರುವರು ತಮ್ಮ ಉಳಿದನಕ ನೀನು ಸತ್ತಾಗ ಬರುವರು ತಮ್ಮ ಉಳಿದನಕ ಮಣ್ಣು ಮುಚ್ಚೋ ತನಕ ಬೆಂಕಿ ಹಚ್ಚೋ ತನಕ ಯಾಕೆ ಬಡದಾಡ್ತಿರ್ತಮ್ಮ ಯಾಕೆ ಬಡದಾಡ್ತಿರ್ತಮ್ಮ ಮಾಯಾ ನೆತ್ತಿ ಸಂಸಾರ ನೆತ್ತಿ ನೀವು ಗರಳೆ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ जय नम पार्वते महादेव हल निरंजन गुरुमल्लेश महाप्रभु श्री निरंजन गुरु विश्वेश्वर स्वामी जय पराग बसवारी प्रबंधन पालके ಬಹುಪರಾಗ ಆನಮಲೆ ಜೇನಮಲೆ ಮುತ್ತಮಲೆ ಗುಲಗಂಜಮಲೆ 77 ಮಗಳ ತಪ್ಪದ ನಾಟ್ಯನಾಡುವಂತ ನಮ್ಮ ಪಾದಿ ಮುತ್ತಮಲೆ ಮಾಧವನ ಪಾದಕ್ಕೊಂದು ಸಾರು ಘೇನೆ ಬಸವೇಶ್ವರ ಪಾದಕ್ಕೆ ಮಲೈ ಮಾದೇಶ್ವರ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಗುರುಕಂಬಳೀಶ್ವರ ಪಾದಕ್ಕೆ ನನಗೆ ದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ನಾರಾಯಣ ಸ್ವಾಮಿಯವರ ಪಾದಕ್ಕೆ ಮಂಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ ನಂಜುಂಡೇಶ್ವರನ ಪಾದಕ್ಕೆ ಬಸವೇಶ್ವರನ ಪಾದಕ್ಕೆ ಹೋಗದೇದವರ ಪಾದಕ್ಕೆ ಅಯ್ಯೋ ನನ್ನ ತಾಯಿಗಳ ಯಾವ್ದಕ್ಕಾರು ಒಂದು ಕೂಗಿ ಅತ್ತಗೆ ಇರ್ಲಿ ಭಗವಂತನ ಈ ಪುಣ್ಯ ಕಾರ್ಯಕ್ರಮ ಇಷ್ಟು ಜನ ಸೇರಿಲ್ವಾ ಅಂತ ಇವತ್ತೆಲ್ಲ ಈ ಪುಣ್ಯ ಕಾರ್ಯಕ್ರಮ ಹೀಗೆ ಸಾಂಗೋಪಾಂಗವಾಗಿ ನಡೀಲಿ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬಸವಣ್ಣನವರಿಗೆ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋದಕ್ಕೆ ನಮ್ಮ ಯುವಕ ಮಿತ್ರ ಮಂಡಳಿಯವರು ಎಲ್ಲರೂ ಬರ್ತಾ ಇರುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿ ಕಾರ್ಯಕ್ರಮ ಮುಂದಿನ ಭಾಗ ಬರೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಧರ್ಮಗುರು ಬಸವಣ್ಣ. ಬಸವಣ್ಣನವರನ್ನು ನಮ್ಮ ಮನದಲ್ಲಿ ಸ್ಮರಿಸುತ್ತಾ ಹಾಗೂ 12ನೇ ಶತಮಾನದ ಎಲ್ಲ ಶರಣೆಯರನ್ನು ನಮ್ಮ ಮನಸ್ಸಿನಿಂದ ಎಲ್ಲರೂ ಸಹ
ಅವರನ್ನು ಸ್ಮರಿಸುತ್ತಾ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಈ ಒಂದು ಕಸವಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯ ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸ್ವಲೀಲ ಶ್ರೀ ಗುರುಮಲ್ಲೇಶ್ವರನ್ನ ಮನದಲ್ಲಿ ಸ್ಮರಿಸುತ್ತಾ ಹಾಗೂ ಲಿಂಗೈಕ್ಯ ಚಂದ್ರಶೇಖರ ಸ್ವಾಮಿಗಳವರು ಕಸವಳ್ಳಿ ಪಟ್ಟದ ಪಟ್ಟಾಧ್ಯಕ್ಷರಾಗಿದ್ದರು ಅವರನ್ನು ಸ್ಮರಿಸುತ್ತಾ ಹಾಗೂ ಹಾಲಿ ಈ ಪೀಠದ ಅಧ್ಯಕ್ಷರಾದ ಶಿವಕುಮಾರ ಸ್ವಾಮಿಗಳವರನ್ನು ಮನದಲ್ಲಿ ಸ್ಮರಿಸುತ್ತಾ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಬಸವಣ್ಣನವರ ಮಹತ್ವ ಏನಿದೆ ಅಂತ. ಈಗಾಗಲೇ ಬಸವಣ್ಣನವರ ವಚನಗಳು 63 ಭಾಷೆಗಳಲ್ಲಿ ಇವತ್ತು ತರ್ಜುಮೆ ಆಗ್ತಾ ಇದೆ. ಅದು ನಾವೆಲ್ಲರೂ ನಂಬಬೇಕಾಗಿದೆ. ಒಂದು ಕಾಲದಲ್ಲಿ ಇನ್ನು 10-15 ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಬಸವಣ್ಣನವರ ಹೆಸರು ಶಾಶ್ವತವಾಗಿ ಉಳಿತಕ್ಕಂಥ ಸಂದರ್ಭ ನಮ್ಮಲ್ಲಿ ಬರುತ್ತೆ. ಒಂದು ಮಾತನ್ನು ಹೇಳ್ತಾ ಇದ್ರು ಶಿವಕುಮಾರ ಸ್ವಾಮಿಗಳನ್ನ ನಾವು ಒಂದು ಕತೆ ಮಾಡೋದಕ್ಕೆ ಬೇಕಾದಷ್ಟ ಕರೆದಾಗ ಅವ್ರು ಸಿಕ್ಕಲಿಲ್ಲ. ಬಟ್ ಈಗ ಬಂದಿದ್ದಾರೆ, ನಮಗೆ ತುಂಬ ಸಂತೋಷ ಪಡೋಂಥ ವಿಚಾರ. ಅದಕ್ಕೆ ಹೇಳಿದ್ರು, ಯಾಕೆ ಬಡದಾಡ್ತೀಯ ತಮ್ಮ ಮನಲೆಚ್ಚೆ ಅಂತೇಳಿ. ಅದಕ್ಕೆ ನಾವ್ಯಾಕೆ ಇಷ್ಟೆಲ್ಲ ಬಡದಾಡಿ ಹೊಡೆದಾಡಿ ದೇವಸ್ಥಾನಗಳನ್ನ ನಾವು ಯಾಕೆ ಕಟ್ತಾ ಇದೀವಿ ಅಂತಕ್ಕಂಥದ್ದು ನಾವು ಸ್ಮರಿಸಬೇಕಾಗಿದೆ. ಬಸವಣ್ಣ ಹೇಳ್ತಾನೆ, ಏನಂತ ಹೇಳ್ತಾನೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇವತ್ತು ಗೋಪುರ ಕಟ್ತೀವಿ, ದೇವಸ್ಥಾನ ಕಟ್ತೀವಿ, ಎಲ್ಲ ಬಿದ್ದೋಗುತ್ತೆ. ಅರಮನೆಗಳು ಬಿದ್ದೋಗ್ತವೆ, ಎಲ್ಲ ಬಿದ್ದೋಗ್ತವೆ. ಆದರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಜಂಗಮ ಪಡೆದಂತ ಉದಾಹರಣೆಗೆ ಸಿದ್ಧಗಂಗಾ ಶ್ರೀಗಳವರ ಹೆಸರು ಶಾಶ್ವತ, ಬಸವಣ್ಣನ ಹೆಸರು ಶಾಶ್ವತ. ಅವರಿಲ್ಲ ಆದರೆ ಶಾಶ್ವತ. ಶರಣರ ಹೆಸರು ಶಾಶ್ವತ, ಅಕ್ಕಮಹಾದೇವಿ ಹೆಸರು ಶಾಶ್ವತ. ಲಿಂಗೈಕ್ಯ ಚಂದ್ರಶೇಖರ ಸ್ವಾಮಿಗಳವರು ಕಸವಳ್ಳಿಯಲ್ಲಿ ಇದ್ರು ಅಂತಕ್ಕಂಥದ್ದು ಶಾಶ್ವತ. ಹೀಗಿದ್ದಾಗ ನಾವೆಲ್ಲ ಇರಬೇಕಂತ ಸಂದರ್ಭದಲ್ಲಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾವು ಸತ್ತಾಗ ನಾವು 11 ದಿವಸ ನಮ್ಮ ಮನೇಲಿ ಬಸವ ಧರ್ಮದ ಆಚರಣೆ ನಡೆಯುತ್ತೆ. 11 ದಿವಸ ಆದ್ಮೇಲೆ ಬಿಟ್ಬಿಡ್ತೀವಿ. ಯಾಕೆ 11 ದಿವಸದವರೆಗೆ ನಮ್ಮ ಸ್ವಾಮೀಜಿಗಳು ಬೇಕು, ಧರ್ಮ ಬೇಕು. ಧರ್ಮಕ್ಕಾಗಿ ನಾವೇನು ಮಾಡ್ತೀವಿ, ಬಸವಣ್ಣವ್ರ ಫೋಟೋ ಇಟ್ಕೊತೀವಿ, ಅವರ ಧರ್ಮವನ್ನು ಆಚರಣೆ ಮಾಡ್ತೀವಿ. 11 ದಿವಸ ಆದ್ಮೇಲೆ ನಾವು ಬಿಟ್ಬಿಡ್ತೀವಿ. ಸೊ ಅದರಿಂದ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಎಲ್ಲ ಪ್ರಪಂಚದಲ್ಲಿ ಇವತ್ತು ಏನಾಗ್ತದೆ, ಎಲ್ಲ ಮಾರು ಹೋಗ್ತಾ ಇದೆ. ಬಸವ ಧರ್ಮಕ್ಕೆ ಎಲ್ಲವೂ ಮಾರು ಹೋಗ್ತಾ ಇದ್ದಾರೆ. ಆ ಧರ್ಮವನ್ನು ನಾವು ಉಳಿಸ್ಬೇಕಾಗಿದೆ. ಅದಕ್ಕಾಗಿ ಎಲ್ಲ ಊರುಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಇತ್ತೀಚೆಗೆ ಈ ಜಯಂತಿ ಆಚರಣೆ ತುಂಬಾ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥದ್ದು, ಈ ಒಂದು ಈಗಾಗಲೇ ನಾವು ಈ ಒಂದು ಬನ್ನಿ ಪೂಜ್ಯ ಶಿವಕುಮಾರ ಸ್ವಾಮಿಗಳವರಿಗೆ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅವರಿಗೆ ಹೃತ್ಪೂರ್ವಕವಾದ ಪ್ರಥಮ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ಗ್ರಾಮದ ಗೌಡಿಕೆ ಋಷಿಯವರವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಸವಳ ಬಳಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ತುಂಬ ಉತ್ಸುಕತೆಯಿಂದ, ಆ ಒಂದು ತಂಡ ತುಂಬ ಉತ್ಸುಕತೆಯಿಂದ, ತುಂಬ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಯುವ ಜನಾಂಗ ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ತಂಡಕ್ಕೆ ಮತ್ತು ಈ ಎಲ್ಲರೊಂದಕ್ಕೂ ಸಹ ನಮ್ಮ ಕಸವಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸಹ ತಮ್ಮೆಲ್ಲ ತನುಮನ ದನಗಳನ್ನು ಅವರಿಗೆ ಅರ್ಪಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ಇಂಥ ವಿಜೃಂಭಣೆಯ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ನಾನು ಈಗಾಗಲೇ ವಿದೇಶಿ ಪ್ರವಾಸದಲ್ಲಿದ್ದು ನೇಪಾಳದಿಂದ ಮಧ್ಯಾಹ್ನ ಬಂದು ಈಗ ಒಂದು 1/4 ಗಂಟೆನಲ್ಲಿ ನಾನು ಈ ಊರಿಗೆ ಬರ್ತಾ ಇದ್ದೀನಿ. ಯಾಕಂದರೆ ಬಸವ ಜಯಂತಿ ಕಾರ್ಯಕ್ರಮವನ್ನು ನಾನು ನೋಡಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಎಲ್ಲರೂ ಇನ್ವೈಟ್ ಮಾಡೋದ್ರಿಂದ ನಾನು ಬಂದಿದ್ದೀನಿ. ಇದರಲ್ಲಿ ಭಾಗಿಯಾಗ್ತಕ್ಕಂಥ ಸುಯೋಗ ನನಗೂ ಸಿಕ್ಕಿದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಹಾಗೂ ಈ ಒಂದು ದಿನ ನಮ್ಮ ಗ್ರಾಮದಲ್ಲಿ ಒಂದು ಹರಿಕಥೆಯನ್ನು ಮಾಡಬೇಕು ಅಂತಂದಾಗ ಈ ಒಂದು ಭಾಗದಲ್ಲಿ ಇವತ್ತು ಬಸವೇಶ್ವರ ಜಯಂತಿ ನಡೀತಾ ಇರೋದ್ರಿಂದ ಈ ಬಸವಣ್ಣನವರ ಕಥೆಯನ್ನು ಎಲ್ಲರಿಗೂ ಉಣಬಡಿಸ್ಬೇಕು ಅಂತಕ್ಕಂಥ
ಶಿವಕುಮಾರ ಸ್ವಾಮಿಗಳವರಿಗೆ ನಾನು ಗ್ರಾಮಸ್ಥರ ಮತ್ತು ಸಂಘದ ಎಲ್ಲರ ಪರವಾಗಿ ನಾನು ಅವರಲ್ಲಿ ಕೋರ್ಕೊಳ್ತಾ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಬರೀ ಎಲ್ಲರಿಗೂ ಸಹ ಎಲ್ಲ ಗ್ರಾಮಸ್ಥರು ಮತ್ತು ಇಲ್ಲಿಗೆ ಆಗಮಿಸಿರುವ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಂ ಹಾಂ ಸರಿ ಸರಿ, ಒಂದು 5 ನಿಮಿಷ ಶಾಂತಿಯುತವಾಗಿರಿ.